ಗುದ್ದಾಟಕ್ಕೆ ಸಿದ್ದು ಮತ್ತು ಡಿಕೆಶಿಗೆ ಟಾಂಗ್ ಕೊಟ್ರ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದ್ರು ಕೈ ಸೀನಿಯರ್ ಲೀಡರ್ ಆರ್.ವಿ. ದೇಶಪಾಂಡೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಜೊಯ್ಡಾ ತಾಲೂಕಿನ ಪೊಲೀಸ್ ಠಾಣಾ ಸಿಬ್ಬಂದಿಗಳ ವಸತಿ ಗೃಹಗಳ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಶಿಲಾನ್ಯಾಸ ನೆರವೇರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ರಾಜಕಾರಣಿಗಳಾಗಿರ್ತಕ್ಕಂಥ ಹಳಿಯಾಳ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಸಾಹೇಬ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಜೊಯ್ಡಾದಲ್ಲಿ ಒಂದ್ ರೀತಿ ಪೊಲೀಸ್ ವಸತಿ ಗೃಹಗಳ ಒಂದ್ ರೀತಿ ಶಿಲಾನ್ಯಾಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ತುಂಬಾ ಮರೀಚಿಕೆ ಆಗಿತ್ತು, ಅವಶ್ಯಕತೆ ಇತ್ತು ಸರ್. ಇವತ್ತು ಪೊಲೀಸ್ ಜೊಯ್ಡಾ ತಾಲೂಕಾದಲ್ಲಿ ಎಷ್ಟು ಮೂಲಭೂತ ಸೌಕರ್ಯಗಳು ನಾವು ನಿರ್ಮಾಣ ಮಾಡ್ತೇವೆ ಅಷ್ಟು ಕಡಿಮೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ಎಲ್ಲರ ಸಹಕಾರದಿಂದ ನಾವು ಜೊಯ್ಡಾ ತಾಲೂಕಾಗೆ ಪ್ರಾತಿನಿಧ್ಯ ಕೊಟ್ಟು ಸೇತುವೆ ಆಗಲಿ, ರಸ್ತೆ ಆಗಲಿ, ಗವರ್ಮೆಂಟ್ ಆಫೀಸಸ್ ಆಗಲಿ, ಅದರ ಕಟ್ಟಡಗಳು ಆಗಲಿ, ಪ್ರವಾಸೋದ್ಯಮ ಬೆಳಲಿಕ್ಕೆ ನಾ ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಬಹಳಷ್ಟು ಹಣ ಇಲ್ಲಿ ಖರ್ಚು ಮಾಡಿದೆ. ರಸ್ತೆ ಮಾಡಲಿಕ್ಕೆ, ಕರೆಂಟು, ಇವು ಅವು. ಹಾಗಾಗಿ ಎಷ್ಟು ಪ್ರವಾಸೋದ್ಯಮ ಬೆಳೆದ ನೋಡ್ರಿ. ಆ ಪ್ರಕಾರ ಇವತ್ತು ಪೊಲೀಸ್ ಇಲಾಖೆಯವರು ಇವತ್ತು 12 ಪೊಲೀಸ್ ಕ್ವಾರ್ಟರ್ಸ್ ಇಲ್ಲಿ ಕಟ್ತಾ ಇದ್ದಾರೆ. ಆ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಸರ್ 3,66,00,000 ರೂಪಾಯಿ ಇದ್ರ ಮೇಲೆ ವೆಚ್ಚ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುದಂದ್ರೆ ಇಲ್ಲಿ ಪೊಲೀಸರಿಗೆ ಉಳಿಲಿಕ್ಕೆ ಜೋಳದಲ್ಲಿ ಮನೆ ಸಿಗೋದು ಬಹಳ ಕಷ್ಟ. ಹಾಗೆ ಆ ಪೊಲೀಸ್ ಕ್ವಾರ್ಟರ್ಸ್ ಆದ್ರೆ ಅವ್ರ ಕುಟುಂಬ ಜೊತೆ ಉಳಿದು ಈ ಡ್ಯೂಟಿ ಮಾಡ್ಲಿಕ್ಕೂ ಸ್ವಲ್ಪ ಹೆಚ್ಚಿನ ಉತ್ತೇಜನ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಇದೊಂದು ಒಳ್ಳೆ ಕೆಲಸ ಇಲ್ಲಿ ಆಗಿದೆ. ನಮ್ಮ ಸ್ನೇಹಿತರಾದಂತಹ ಪರಮೇಶ್ವರ್ ಅವರು, ಗೃಹ ಸಚಿವರಿಗೆ, ಎಲ್ಲ ಪೊಲೀಸ್ ಇಲಾಖೆ, ನಮ್ಮ SP, DYSP ನಾನು ಇದ್ರ ಬಗ್ಗೆ ಅಭಿನಂದಿಸ್ತಾ ಇದ್ದೇನೆ. ಸರ್, ಈಗ ರಾಜ್ಯದಲ್ಲಿ ವಿಶೇಷವಾಗಿ ಹಾವೇರಿಯಲ್ಲಿ ನಿನ್ನೆ ತಾನೇ ಒಂದ್ ರೀತಿ ಇಬ್ರು ಸಹ DCM ಅವರು ಮತ್ತೆ CM ಅವರು ಒಂದ್ ರೀತಿ ಕುರ್ಚಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ವರ್ಲ್ಡ್ ಪವರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ವರ್ಲ್ಡ್ ಪವರ್ ಅಂದ್ರೆ ಶಕ್ತಿ ಜಾಸ್ತಿ ಇರುತ್ತೆ. ಅದು ನೋಡಿ, ಅಧಿಕಾರ ಬರುವುದು ಹೋಗುವುದು ಜನರ ಆಶೀರ್ವಾದ ಮೇಲೆ, ದೇವಿ ಕೃಪೆ ಮೇಲೆ. ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾರೆ, ಹೆಚ್ಚು ಕೆಡ್ಸ್ಕೊಳ್ಬಾರ್ದು. ಯಾರು ಹೆಂಗೆ ಪರಿಸ್ಥಿತಿ ಬರ್ತದೆ ಆ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಅವ್ನು ಸುಖವಾಗಿರ್ತಾನೆ, ಇಲ್ಲ ನಿದ್ದೆ ಕೆಟ್ಟ ಆಗ್ಬಿಡ್ತದೆ. ಅರ್ಥದಲ್ಲ. ಈಗ ಮುಖ್ಯಮಂತ್ರಿಗಳು ಆಗ್ಲಿ, ಸಿದ್ದರಾಮಯ್ಯಜಿಗಳಾಗ್ಲಿ, ನಮ್ಮ DK ಶಿವಕುಮಾರ್ ಆಗ್ಲಿ, ಅವ್ರ ಅಣ್ಣ ತಮ್ಮಂಗಾದಾರೆ, ಬಹಳ ವಿಶ್ವಾಸಲೇ ಇದ್ದಾರೆ. ನಾವೆಲ್ಲರೂ ವಿಶ್ವಾಸದಲ್ಲಿ ಇದ್ದೇವೆ. ಅದು ಕೆಲವು ನಿಮ್ಗೆ ಗೊತ್ತಾಗುದು ಅಷ್ಟೇ. ತಮ್ಮ ಅಭಿಮಾನಿಗಳು ಸಹ ಒಂದ್ ರೀತಿ CM ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಾರೆ. ಇರ್ಲಿ, ನಾವು ಹಳೆ ಹುಲಿ, ಹೊಸ ಹುಲಿ, ಕಣ್ ಕಾಣುದು ಅದು ಇರ್ಲಿ. ಅದು ನನಗೆ ನಾ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ಪಕ್ಷದಲ್ಲಿದ್ದೇವೆ, ಪಕ್ಷ ಏನ್ ಆದೇಶ ಮಾಡ್ತೇವೆ ಆ ಪ್ರಕಾರ ಹೆಜ್ಜೆ ಹಾಕ್ತೇವೆ, ಇಷ್ಟೇ. ಶಿಸ್ತಿನ ಸಿಪಾಯಿ. ನಾನು ಆರ್ಮಿ ಸ್ಕೂಲ್ ಬಂದಿದ್ದೆ, ಕಿಂಗ್ಜಾರ್ಜ್ ಸ್ಕೂಲ್ ಕಲ್ತಿದ್ದೇನೆ. ಐ ಕಮ್ ಫ್ರಮ್ ಆರ್ಮಿ ಸ್ಕೂಲ್, ಗೊತ್ತಲ್ಲ. ಹಾಗಾಗಿ ಶಿಸ್ತು ನಮ್ಮ ರಕ್ತದಲ್ಲಿ ಇದೆ. ಹಾಗೆ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕ್ತೇವೆ. ಈಗ 2028ಕ್ಕೆ ಕುಸ್ತಿಗೆ, ವಿಧಾನಸಭಾ ಕುಸ್ತಿಗೆ ಏನ್ ನೀವೇ ಕುಸ್ತಿ ಹಿಡಿದಿರೋ ಅಥವಾ ತಮ್ಮ ಮಗ ಕುಸ್ತಿ ಗಿಳಿಸ್ತಿರೋ ವಿಧಾನಸಭೆಗೆ? ಈಗ ಅದು 28ನೇ ಚುನಾವಣೆ, ಇನ್ನು ನನ್ನ 2 ವರ್ಷ ಇದೆ. ನನಗೆ ಯಾಕೆ ನಿವೃತ್ತಿ ಮಾಡ್ತಾ ಇದೆ? ಅಲ್ಲ, ಹಳೆಗಾಲದಲ್ಲಿ ಫ್ಲೆಕ್ಸ್ ಗಳು ಅವಳಿ ಜಾಸ್ತಿ ಆಗಿದೆ ಸರ್. ಕುಸ್ತಿದು ಪಂದ್ಯಾವಳಿ ಆಗ್ಲಿ ಬಿಡ್ರಿ, ಪಾಪ ಅವರು ಕುಸ್ತಿ ಮಾಡ್ತಾ ಇದಾರೆ. ನೋಡಿ, ಹಳ್ಯಾಳದಲ್ಲಿ ಕುಸ್ತಿ ಬಹಳ ಪ್ರೀತಿಯ ರೈತರ ಕ್ರೀಡೆ, ಬಡವರ ಕ್ರೀಡೆ. ನಾವು ಸಹ ಕುಸ್ತಿಪಟುಗಳು, ನಾವು ಸ್ಟೇಡಿಯಂ ಕಟ್ಟೇವೆ ಕುಸ್ತಿದು. ಹಲವಾರು ವರ್ಷ ಕುಸ್ತಿ ಮಾಡ್ದಾನು ಬಂದಿದ್ದೇವೆ. ಈಗ ಪಾಪ ಒಬ್ಬ ಸ್ನೇಹಿತರು ಕುಸ್ತಿ ಮಾಡಿದಾಗ ಅದಕ್ಕೆ ಉತ್ತೇಜನ ನಾವು ಕೊಡ್ಬೇಕು. ಹಾಗಾದ್ರೆ ಟಿಕೆಟ್ ಎಲ್ಲ ಅವ್ರು ನಾನು ಅಭಿನಂದಿಸ್ತೇನೆ ಕುಸ್ತಿ ಮಾಡಿದ್ರ ಬಗ್ಗೆ. ಈಗ ಅಘನಾಶಿನಿ ಮತ್ತೆ ಪಾಪ ಅಘನಾಶಿನಿ, ಬೆಡತಿ ಇವರ ಬಗ್ಗೆ ಚರ್ಚೆ ಹೆಚ್ಚಳ ಮಾಡುವುದಿಲ್ಲ. ಇದು ಒಂದ್ ಕಾಲದಲ್ಲಿ ಇದಕ್ಕೊಂದು ಪೂರ್ಣವರಾಮ್ ನಾವು ಹಾಕಿದ್ವಿ. ಬೆಡತಿ ಅಘನಾಶಿನಿ ಯೋಜನೆ ಆಗ್ಬೇಕಂತಿತ್ತು. ಅದರ ನಂತರ ಒಂದು ನಿರ್ಣಯ ಮಾಡಿ ಸರ್ಕಾರ. ಹೀಗೆ ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳು ಬಂದಿದ್ದಾವೆ.
ಪವರ್ ಪ್ರಾಜೆಕ್ಟ್ಗಳು, ಸೀ ಬರ್ಡ್ಗಳು, ನಂತರ ನಮ್ಮ ಮತ್ತೇನು ಕೈಗಾ ಅಣ್ವರ ಖಾಲಿ ಪ್ರಾಜೆಕ್ಟು. ಹಾಗಾಗಿ ಬಹಳಷ್ಟು ಜಮೀನು ನೀರು ಒಳಗೆ ಹೋಗಿದೆ. ಅರಣ್ಯಗಳು ದುಷ್ಪರಿಣಾಮವಾಗಿದ್ದಾವೆ. ಈಗ ಇದ್ದಿದ್ದ ಅರಣ್ಯ ನಾವು ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆ ತಂದ್ರೆ ಅದರ ಲಾಭಕ್ಕಿಂತ ಹಾನಿನೇ ಹೆಚ್ಚು. ಕನ್ನಡ ನಾಡಿನಿಗೆ, ಉತ್ತರ ಕನ್ನಡ ಜಿಲ್ಲೆಗೆ, ಜನರಿಗೆ ಆಗ್ಬೋದು ನಾನು ಭಾವಿಸ್ತೇನೆ. ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಎಸ್ಪಿ ದೀಪನ್ ಹಾಗೂ ಡಿಎಸ್ಪಿ ಶಿವಾನಂದ ಮದರಕಂಡಿ, ಸಿಪಿಐ ಚಂದ್ರಶೇಖರ ಹರಿಹರ್, ಪಿಎಸ್ಐ ಮಾನೆ ಸೇರಿದಂತೆ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಜೊಯ್ಡಾ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.